ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಈ ಕರೆಂಟ್ ಸಿಚುವೇಷನಲ್ಲಿ ಅವ್ರು ನಿಮ್ಮ ಜೊತೆ ಇರ್ಬೋದು, ಇಲ್ಲದೇ ಇರ್ಬೋದು, ಬ್ರೇಕಪ್ ಆಗಿರ್ಬೋದು, ಸಪರೇಷನಲ್ಲಿ ಇರ್ಬೋದು, ಅಥವಾ ಇಲ್ಲಿ ಏನೋ ಒಂದು ಸಮಸ್ಯೆ ಉಂಟು, ನೋವು ಆಗ್ತಾ ಉಂಟು ನಿಮ್ಮ ಜೀವನದಲ್ಲಿ. ಆ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ, ಸರಿಯಾಗಿ ಮಾತನಾಡ್ತಾ ಇಲ್ಲ, ನೀವು ಬಯಸಿದ್ದು ಯಾವುದು ಕೂಡ ನನ್ನ ಜೀವನದಲ್ಲಿ ಸಿಗ್ತಾ ಇಲ್ಲ, ನನ್ನ ಜೀವನ ಇಷ್ಟೇನಾ, ಕಣ್ಣೀರಿಗೆನಾ ನನ್ನ ಜೀವನ ಸೀಮಿತನಾ, ಅಥವಾ ನಾನು ಬಯಸಿದ್ದು ನನಗೆ ಯಾಕೆ ಸಿಗ್ತಾ ಇಲ್ಲ, ಅಂಥದ್ದು ನಾನು ಏನು ತಪ್ಪು ಮಾಡಿದ್ದೇನೆ. ಸೊ ಇದೆಲ್ಲ ನಿಮ್ಮ ಪ್ರಶ್ನೆ ಆಗಿರ್ಬೋದು, ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದು. ನೋಡುವ, ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ. ಕರೆಂಟ್ ಸಿಚುವೇಷನಲ್ಲಿ ನೋಡಿ ನಿಮ್ಮ ಜೀವನ ಇವಾಗ ಹೇಗೆ ಉಂಟು ಅದನ್ನು ಸ್ವಲ್ಪ ಆಲೋಚನೆ ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಇದು ಜನರಲ್ ಆಗಿರುತ್ತೆ, ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ನಾನು ಹೇಳುವಾಗ. ಸೊ ಅದರ ಮೇಲೆ ನೀವು ತಗೊಳ್ಳಿ. ಪ್ರಾರ್ಥನೆಯನ್ನು ಮಾಡಿ, ಪಾಸಿಟಿವ್ ಆಗಿರಿ, ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ, ಕೂಲಾಗಿರಿ. ಯಾರೆಲ್ಲ ಒಂದು ಹೊಸ ಬದಲಾವಣೆಯನ್ನು ಬಯಸ್ತಾ ಇದ್ದೀರಾ, ನನ್ನ ಜೀವನ ಈ ಥರ ಇರಬಾರ್ದು, ನನ್ನ ಜೀವನ ಚೇಂಜ್ ಆಗಬೇಕು, ನನ್ನ ಜೀವನದಲ್ಲಿ ಖುಷಿ ಬರಬೇಕು, ನೆಮ್ಮದಿ ಸಿಗಬೇಕು, ನಾನು ಬಯಸಿದ್ದೆಲ್ಲ ನನ್ನ ಜೀವನದಲ್ಲಿ ಆಗಬೇಕು ಅಂತ ಬಯಸ್ತಾ ಇದ್ದೀರಾ, ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೋಡ್ತೀರಾ. ಅದು ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರುತ್ತೆ. ಆದರೆ ಒಂದು ಬದಲಾವಣೆ ಅನ್ನೋದು ಸ್ವಲ್ಪ ಪೇನ್ಫುಲ್ ಸಿಚುವೇಶನ್ ಆಗಿರ್ಬೋದು, ಕೆಲವೊಂದು ವಿಷಯಗಳು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಬಹುದು. ಬಟ್ ಆದ್ರೂ ಅದರ ಔಟ್ಕಮ್ ಅಂದರೆ ಇವಾಗ ನೀವು ಏನು ನೋವು ಅನುಭವಿಸ್ತಾ ಇದ್ದೀರಾ, ಅಥವಾ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಕೆಲವೊಂದು ದೊಡ್ಡ ದೊಡ್ಡ ಸವಾಲುಗಳು ನಿಮಗೆ ಬರುವುದರಲ್ಲಿಂಟು, ಅದು ಎಲ್ಲವೂ ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಸಂತೋಷವಾಗಿರಲಿಕ್ಕೆ, ಅಥವಾ ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ, ಅಥವಾ ನೀವು ಬಯಸಿದ ವ್ಯಕ್ತಿಯನ್ನು ಮ್ಯಾರೇಜ್ ಆಗಲಿಕ್ಕೆ ಇರ್ಬೋದು, ಅಥವಾ ಅವರ ಜೊತೆ ಲೈಫ್ ಲೀಡಿಂಗ್ ಮಾಡಲಿಕ್ಕೆ ಇರ್ಬೋದು, ಅಥವಾ ನಿಮ್ಮ ಮನೆಯವರ ಜೊತೆ ನೀವು ಸಂತೋಷದಿಂದ ಇರಲಿಕ್ಕೆ ಇರ್ಬೋದು, ಅಥವಾ ನಿಮಗೆ ಇರುವಂತಹ ಇಲ್ಲಿ ಕೆಲವರಿಗೆ ಸಾಲದ ಸಮಸ್ಯೆ ಕಾಡ್ತಾ ಉಂಟು. ಸೊ ಯಾರಿಗೆಲ್ಲ ಸಾಲದ ಸಮಸ್ಯೆ ಉಂಟು, ಅಥವಾ ಯಾರ ಜೊತೆ ಆದರೂ ಹಣ ತಗೊಂಡಿದ್ದೀರಾ, ಅವರು ಕಿರಿಕಿರಿ ಮಾಡ್ತಾ ಇದ್ದಾರಾ, ಅಥವಾ ನೀವು ಯಾರಿಗಾದರೂ ಕೊಟ್ಟಿದ್ದೀರಾ, ಅವರು ಕೊಡ್ತಾ ಇಲ್ಲ ಅಂದ್ರೂ ಅದೆಲ್ಲವೂ ಸಮಸ್ಯೆ ಇಲ್ಲಿ ಒಂದು ಕ್ಲಿಯರ್ ಆಗುತ್ತೆ. ಮತ್ತು ಈ ಒಂದು ಬದಲಾವಣೆಯನ್ನು ನೀವು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇರಬೇಕು. ಯಾವತ್ತೂ ಕೂಡ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ. ನೀವು ಯಾವತ್ತೂ ಒಂಟಿ ಅಲ್ಲ, ನಿಮ್ಮನ್ನು ನಿಮ್ಮ ಇಷ್ಟ ದೇವರು ಕಾಯ್ತಾ ಇದ್ದಾರೆ. ಅವರ ಅನುಗ್ರಹ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ಕಾಣ್ತಾ ಉಂಟು. ಹಾಗೇನೆ ಏನು ನೋಡಿ, ನಿಮ್ಮ ಬಿಸ್ನೆಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಪ್ರೀತಿ ಇರ್ಬೋದು, ಕೆಲಸ ಇರ್ಬೋದು, ಅಥವಾ ಒಂದು ಜೀವನದಲ್ಲಿ ನಾನು ಏಳಿಗೆ ಆಗಬೇಕು, ಎಲ್ಲರ ಥರ ನಾನು ಇರಬೇಕು ಅಂತ ಅಂದ್ಕೊಳ್ತಾ ಇದ್ರು. ಸೊ ಇನ್ನು ಬರುವ ದಿನಮಾನಗಳಲ್ಲಿ ಒಂದು ನಾನು ಹೇಳಿದೆಲ್ಲ ಬದಲಾವಣೆಯನ್ನು ನೋಡ್ತೀರಾ. ಆದರೆ ಕೆಲವೊಂದು ವಿಷಯಗಳನ್ನು ಮಾತನಾಡುವಾಗ ಅಂದರೆ ಇವಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಪ್ರೀತಿ ಪಾತ್ರ ಜೊತೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯಿಂದಿರಿ. ಕೆಲವೊಂದು ವಿಷಯಗಳನ್ನು ಬಾಯಿ ತಪ್ಪಿ ಮಾತನಾಡಿ ಅಲ್ಲಿ ಸಮಸ್ಯೆ ಆಗುವಂತಹ ಲಕ್ಷಣಗಳು ಕಾಣ್ತಾ ಉಂಟು. ಹಾಗಾಗಿ ನೀವಾಗೆ ಯಾವುದಕ್ಕೂ ಸಮಸ್ಯೆಯನ್ನು ನಿಮ್ಮ ಮೇಲೆ ತಂದು ಹಾಕ್ಕೊಳ್ಬೇಡಿ. ಯಾರೇ ಏನು ಹೇಳಿದ್ರು ಒಂದೆರಡು ಮಾತು ನಿಮಗೆ ಬೈದಲಿ ಅಥವಾ ನಿಮ್ಮ ಮನಸ್ಸಿಗೆ ನೋವು ಮಾಡಲಿ, ನೀವು ಸೈಲೆಂಟ್ ಆಗಿರಿ. ಅವರು ಮಾತನಾಡಿದರೆ ಅದು ಅವರಿಗೆ, ನೀವು ಸೈಲೆಂಟ್ ಆಗಿರಿ. ನೀವೇನನ್ನೋದು ನಿಮಗೆ ಗೊತ್ತುಂಟು. ಇವಾಗ ಕೆಲವರು ರಿಲೇಷನ್ಶಿಪ್ಪಲ್ಲಿ ಕೂಡ ಇಲ್ಲಿ ಸ್ವಲ್ಪ ಅಂದರೆ ಇಲ್ಲಿ ನೋಡಿ ಒಂದು ಪೇನ್ಫುಲ್ ಸಿಚುವೇಶನ್ ಬರುತ್ತೆ. ಅದು ಆದ ನಂತರ ಒಂದು ಜೀವನದಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ. ಇನ್ನು ಕೆಲವರಿಗೆ ಇಲ್ಲಿ ಪೇನ್ಫುಲ್ ಸಿಚುವೇಶನ್ ಆಲ್ರೆಡಿ ಬಂದಿದೆ. ನಿಮ್ಗೆ ಗೊತ್ತುಂಟು ಹೆಂಗೆ ನೀವು ಈ ಸಿಚುವೇಶನನ್ನು ಎದುರಿಸಿದ್ರಿ, ಹೀಗೆಲ್ಲ ಆಯಿತು ನಿಮ್ಮ ಲೈಫಲ್ಲಿ ಅಂತ. ಸೊ ಇಲ್ಲಿ ಒಂದು ಗ್ರೋತ್ ಅನ್ನೋದು ಅಥವಾ ಒಂದು ಸಕ್ಸಸ್ ಅನ್ನೋದು, ಅಬಂಡೆನ್ಸ್ ಅನ್ನೋದು ಎಲ್ಲವೂ ಸಿಗುತ್ತೆ. ಕೆಲವರು ಇಲ್ಲಿ ಸ್ಟ್ರೆಸ್ಸಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಹೊರಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಇನ್ನೊಬ್ಬರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಲ್ಲರಲ್ಲ, ಕೆಲವರು ಇಲ್ಲ ನನ್ನ ಲೈಫ್ ಇಷ್ಟೇ ಮುಗ್ದೋಯ್ತು, ಜೀವನ ಇಲ್ಲ ನಂದು, ಸೊ ನನ್ನ ಲೈಫ್ ಹಿಂಗೇನೆ, ನಾನು ಇದನ್ನೇ ರಿಸೀವ್ ಮಾಡ್ತೇನೆ. ಸೊ ಇಲ್ಲ, ನಿಮ್ಮ ಜೀವನ ಚೇಂಜ್ ಆಗುತ್ತೆ. ನೀವು ಆ ಥರ ಅಂದ್ಕೊಳ್ಬಾರ್ದು. ಅಂದರೆ ಪರಿಸ್ಥಿತಿಗಳು ಇದ್ದ ಹಾಗೇನೆ ಇರಲ್ಲ. ಇಲ್ಲಿ ಏನಕ್ಕಂದರೆ ಇಲ್ಲಿ ತುಂಬ ಸ್ವಲ್ಪ ವೇರಿಯೇಷನ್ ಅನಿಸ್ತಾ ಉಂಟು ನಿಮಗೆ ಜೀವನದಲ್ಲಿ. ಏನು ನಾನು ಬಯಸಿದ್ದು ಸಿಕ್ಕಿಲ್ಲ, ಎಲ್ಲ ಚೆನ್ನಾಗಿದ್ದಾರಲ್ಲ, ನನ್ನ ಲೈಫ್ ಹಿಂಗಾಯಿತು, ನಾನು ಯಾರಿಗೂ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ನನಗೇನೆ ಎಲ್ಲ ಮೋಸ ಮಾಡಿ ಹೋಗಿದ್ದಾರೆ. ಸೊ ನಮ್ಮ ವ್ಯಕ್ತಿ ಕೂಡ ಯಾರು ನನ್ನ ಜೀವನದಲ್ಲಿ ನನ್ನ ಜೊತೆ
ಇರ್ತಾರೆ, ಯಾವತ್ತೂ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆ ವ್ಯಕ್ತಿಯೇ ನನ್ನಿಂದ ದೂರ ಆದರು, ಆ ವ್ಯಕ್ತಿಯೇ ನನ್ನನ್ನು ಬಿಟ್ಟು ಹೋದರು. ಸೊ ಮತ್ತೆ ನಾನು ಯಾರನ್ನು ನಂಬಲಿ, ಯಾರ ಜೊತೆ ಇರಲಿ, ಯಾರ ಜೊತೆ ನನ್ನ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳಿ. ಅಂದರೆ ನನ್ನ ಲೈಫ್ ಈ ಥರ ಏನಕ್ಕಾಯಿತು ಅಂತ ಪದೇ ಪದೇ ಇದೇ ಪ್ರಶ್ನೆಯನ್ನು ಕೇಳ್ತಾ ನೀವು ಸ್ಟ್ರೆಸ್ಸಲ್ಲಿದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ, ಚೆನ್ನಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಲೈಫೇ ಮುಗ್ದೋಯ್ತು ಅಂತ ತೀರ್ಮಾನ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ನಿಮ್ಮ ಲೈಫ್ ಅನ್ನೋದು ಯಾವಾಗ ಮುಗ್ದೋಯ್ತು ಅಂತ್ಯ ಅಂತ ಅಂದ್ಕೊಳ್ತೀರಾ, ಅಲ್ಲೇ ಒಂದು ಆರಂಭ ಇರುತ್ತೆ. ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅಂದರೆ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ವಯಸ್ಸಾದವ್ರಿಗೂ ಇರುತ್ತೆ, ವಯಸ್ಸಾಗದ ಟೀನೇಜರ್ಸ್ಗೂ ಇರುತ್ತೆ, ಮಕ್ಕಳಲ್ಲಿ ಕೂಡ ಸಮಸ್ಯೆ ಇರುತ್ತೆ. ಹಂಗಂತ ಲೈಫ್ ಟೈಮ್ ಮುಗ್ದೋಯ್ತು, ನನ್ನ ಲೈಫ್ ಇಷ್ಟೇ, ನನ್ನ ಜೀವನ ಕಣ್ಣೀರಿಗೆ ಮಾತ್ರ ಸೀಮಿತ, ನಾನು ಯಾರಿಗೂ ಬೇಡ, ಆ ಥರ ಅಲ್ಲ. ನಿಮ್ಮನ್ನು ನೀವು ಪ್ರೀತಿಸಬೇಕು. ನಿಮ್ಮಿಂದ ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗೋ ಥರ ನಿಮ್ಮನ್ನು ನೋಡಿ ಇನ್ನೊಬ್ಬರು ಅವರು ಹೆಂಗಿದ್ದವರು ಹೆಂಗೆ ಆದರು, ಇವಾಗ ಹೆಂಗಿದ್ದಾರೆ, ಸೊ ಆ ಥರ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು. ಹೀಲ್ ಮಾಡ್ಕೊಳ್ಳೋದು ಅಷ್ಟೇನು ಕಷ್ಟ ಅಲ್ಲ, ಪಾಸಿಟಿವ್ ಆಗಿರಬೇಕು. ನಂಗೆ ಗೊತ್ತಾಗುತ್ತೆ ನಿಮ್ಮ ಫೀಲಿಂಗ್ಸ್, ಕಣ್ಣೀರು ಹಾಕ್ತಾ ಇದ್ದೀರಾ, ಸೊ ನಿಮ್ಮ ಪ್ರೀತಿ ಮಾಡಿದಂಥ ವ್ಯಕ್ತಿ ಇಲ್ಲ. ಬಟ್ ಇಲ್ಲೊಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಬರುತ್ತೆ. ಏನು ಅವರಿಗೆ ಅರ್ಥ ಆಗಬೇಕು, ಅದು ಅರ್ಥ ಆಗುತ್ತೆ ಅವರಿಗೆ. ಬಟ್ ನೀವಿಲ್ಲಿ ತಾಳ್ಮೆಯಿಂದ ಇರಬೇಕು. ನೀವೇನೇ ಸರಿಯಾಗಿ ಮಾತನಾಡಿದ್ರು ನಿಮ್ಮ ವ್ಯಕ್ತಿ ಹೆಂಗಂದರೆ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ. ನೀವು ಇವಾಗ ನಿಮ್ಮ ವ್ಯಕ್ತಿ ಅಂತಲ್ಲ, ನಿಮ್ಮ ಮನೆಯಲ್ಲೇ ನೀವೇನಾದರೂ ಹೇಳಿ ಅದು ರಪಕ್ಕ ರಿವರ್ಸ್ ಆಗಿಬಿಡುತ್ತೆ. ನೀವು ಹಾಗೆ ಹೇಳಿದಾರಲ್ಲ, ಬಟ್ ಅವರು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಅಂದರೆ ಇಲ್ಲಿ ನೀವು ಪಾಸಿಟಿವ್ ಆಗಿರೋದು ತುಂಬ ಮುಖ್ಯ ಆಗುತ್ತೆ. ಹಾಗೆಯೇ ಒಂದು ರೀತಿಯಲ್ಲಿ ಹೈ ಎನರ್ಜಿಯಲ್ಲಿರೋದು ಕೂಡ ಮುಖ್ಯ ಆಗುತ್ತೆ. ಯಾರಾದರೂ ಚಾನಲ್ಗೆ ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗ್ಬೋದು. ಮೆಂಬರ್ ಆಗಲಿಕ್ಕೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಉಂಟು, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಆಯಿತು. ಅಲ್ಲಿ ನಿಮಗೆ ಯಾವುದು ಬೇಕು, ಸೊ ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ಮಂತ್ರ, ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ತಂತ್ರ ಅಂತ ಉಂಟು. ಸೊ ಅಲ್ಲಿ ನಾನು ಕೆಲವೊಂದು ಮಂತ್ರಗಳನ್ನು ನಿಮಗೆ ಸಪ್ರೇಟಾಗಿ ಜಪ ಮಾಡ್ತೇನೆ, ಹಾಗೆಯೇ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಡ್ತೇನೆ. ಹಾಗೆಯೇ ತುಂಬ ಸುಲಭವಾಗಿ ಆಕರ್ಷಣೆ ಮಾಡುವಂಥ ತಂತ್ರ ಇರ್ಬೋದು, ನಿಮ್ಮದು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು, ಅಥವಾ ಮದುವೆ ವಿಷಯಕ್ಕೆ ಇರ್ಬೋದು, ಕೋರ್ಟಿನಲ್ಲಿ ಕೇಸ್ ಇರ್ಬೋದು. ಸೊ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು. ಸೊ ನಾನು ಅದಕ್ಕೆ ಪರಿಹಾರವನ್ನು ಹೇಳ್ತೇನೆ. ಹಾಗೆಯೇ ನಿಮಗೋಸ್ಕರ ಪರ್ಸನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾವ ಸಂದರ್ಭದಲ್ಲಿ ಮಂತ್ರ ಜಪ ಅಥವಾ ತಂತ್ರದ ಅಗತ್ಯ ಉಂಟು ಆ ಸಮಯದಲ್ಲಿ ನಾನೇ ಅದನ್ನು ಮಾಡ್ತೇನೆ. ಹಾಗೆಯೇ ನಿಮಗೆ ಹೇಳ್ತೇನೆ ಅದರ ಬಗ್ಗೆನೂ. ಮತ್ತೊಂದು ಇಲ್ಲಿ ವಿಷಯ ಅಂದರೆ ನೀವು ಏನು ನನಗೆ ಕಮೆಂಟ್ ಆಗ್ತೀರಾ, ನಿಮ್ಮ ಸಮಸ್ಯೆ ಏನುಂಟು ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದು ಬೇರೆಯವ್ರಿಗೆ ಶೋ ಆಗಲ್ಲ, ಗೊತ್ತಾಗಲ್ಲ. ನಿಮ್ಮ ಕಮೆಂಟಿಗೆ ನಾನಲ್ಲಿ ಬೇಗ ರಿಪ್ಲೈ ಮಾಡ್ತೇನೆ. ಅಂದರೆ ನಿಮ್ಮದು ಕಮೆಂಟ್ ನನಗೆ ಹೈಲೈಟ್ ಆಗಿ ಕಾಣಿಸುತ್ತೆ. ಏನೇ ಒಂದು ವಿಷಯ ಇದ್ರೂ ನೀವು ಅಲ್ಲಿ ನನಗೆ ಶೇರ್ ಮಾಡ್ಬೋದು. ಸೊ ಜಾಯ್ನ್ ಆದರೆ ಮಾತ್ರ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಅಥವಾ ಪ್ರಾರ್ಥನೆ ಮಾಡ್ತೇನೆ ಅಂತ ಅಲ್ಲ, ನೀವು ಜಾಯ್ನ್ ಆಗದೇ ಇರಿ. ಸೊ ಅದು ಒಂದು ನಮಗೆ ಒಂದು ಬೆಂಬಲ ಇರ್ಬೋದು, ಸಪೋರ್ಟ್ ಇರ್ಬೋದು, ಅಥವಾ ಕೆಲವೊಂದು ನಿಮಗೆ ಪರ್ಸ್ನಲ್ ಆಗಿ ಹೇಳಲಿಕ್ಕಿದ್ರೆ ಸೊ ಅದೊಂದು ನಮಗೆ ಉತ್ತಮವಾದ ವೇದಿಕೆ ಜಾಯಿನ್ ಬಟನ್ ಅಂತ ಹೇಳ್ತೇನೆ. ಹಾಗೆಯೇ ಮತ್ತು ನೀವು ಏನೇ ಒಂದು ಶೇರ್ ಮಾಡಿದ್ರು ಮಾಡ್ಬೋದು. ನಾನು ಜಾಯಿನ್ ಆದ್ರೂ ನಿಮಗೆ ಸಪೋರ್ಟ್ ಮಾಡ್ತೇನೆ, ಅಥವಾ ನಿಮ್ಗೆ ಏನು ಬೇಕು, ಸೊ ಲೈಫ್ಗೆ ಮಂತ್ರ ಜಪ ಇರ್ಬೋದು, ತಂತ್ರ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಪರ್ಸ್ನಲ್ ಪ್ರಾರ್ಥನೆ, ನಾನು ಅದನ್ನು ಮಾಡೇ ಮಾಡ್ತೇನೆ. ಸೊ ಜಾಯಿನ್ ಆದರೆ ಮಾತ್ರ ಅಲ್ಲ, ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ. ಏನೇ ಒಂದು ಸಮಸ್ಯೆ ಇರ್ಬೋದು, ನೋವು ಇರ್ಬೋದು, ನನ್ನ ಜೊತೆ ಶೇರ್ ಮಾಡಿ. ದುಡುಕಿ ಯಾವುದೇ ಒಂದು ತಪ್ಪು ಆಲೋಚನೆಯನ್ನು ತಗೊಳ್ಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.